ಮತ್ತೊಮ್ಮೆ ಸ್ವಾಗತ ರೀ ನನ್ನ ಚಾನಲ್ಗೆ. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ. ಸೊ ನೋಡ್ರಿ, ಎಲ್ಲರೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಒಳಗೆ ನಾನು ಫೇಮಸ್ ಆಗಬೇಕು, ಸಡನ್ನಾಗಿ ನಾನು ರೊಕ್ಕ ಗಳಿಸ್ಬೇಕು, ಇಲ್ಲಿದ್ದ ಯಾರೋ ಹೇಳಿರ್ತಾರೆ ನೋಡಿ ಯೂಟ್ಯೂಬ್ಲಿದ್ದ ಜಗ್ಗು ಅರ್ನಿಂಗ್ ಮಾಡ್ಬೋದು, ಹಾಗೆ ರೊಕ್ಕ ಗಳಿಸ್ಬೋದು ಅಂತ ಹಲವಾರು ಜನ ಅಂದ್ಕೊಂಡಿರ್ತಾರೆ. ಹಾಗೆ ಭಾಳ ಕಡೆನೂ ಕೇಳಿರ್ತೀರಿ. ನೋಡಿರಿ, ನಾನು ಈ ಯೂಟ್ಯೂಬ್ ಬಗ್ಗೆ ಹೇಳ್ಬೇಕಂದ್ರೆ 4000 ತಾಸು ಮತ್ತು ಹಾಗೆ 1K ಸಬ್ಸ್ಕ್ರೈಬರು ಕಂಪ್ಲೀಟ್ ಆದರೆ ನಿಮ್ಮ ಚಾನಲಿಂದ ರೊಕ್ಕನ ಗಳಿಸ್ಬೋದು. ಸೊ ಅದಕ್ಕೆ ಮೊದಲು ಒಂದು ವಿಷಯನ ನೀವು ತಿಳ್ಕೊಬೇಕಾಗಿದ್ದಿಷ್ಟೇ. ನೋಡಿರಿ, 4000 ವಾಚ್ ಅವರ್ ಟೈಮ್ ಅಂದರೆ ಸುಮ್ಮನೆ ಅಲ್ಲ. ಒಂದು ದಿನಕ್ಕೆ 24 ತಾಸು ಅಂದರೆ ಅದೇ ರೀತಿ ಒಂದು 4000 ತಾಸು ಬೇರೆದವ್ರು ನಿಮ್ಮ ಚಾನಲ್ನ ನೋಡ್ಬೇಕು. ಈಗ ನೋಡ್ಬೇಕಂದ್ರೆ ನನ್ನ ಕಡೆ ಜೀರೋ ಬ್ಯಾಲೆನ್ಸ್ ಇದೆ, ನಾನು ಏನು ಮಾಡಬೇಕು? ಸ್ಟಾರ್ಟಿಂಗು ನನಗೆ ಇದರಲ್ಲಿದ್ದ ಜಾಸ್ತಿ ಅಮೌಂಟ್ನ ಗಳಿಸೋಕ್ಕಾಗಲ್ಲ, ಹಾಗೆ ನಾನು ಜಾಸ್ತಿ ಅಮೌಂಟ್ನ ಇಲ್ಲಿ ಡಿಪಾಸಿಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇರ್ತಕ್ಕಂಥ ಕ್ರಿಯೇಟರ್ಸ್ಗೆ ಈ ವಿಡಿಯೋ ಐತೆ ನೋಡಿರಿ. ನೀವು ಮೊದಲನೇದಾಗಿ ವಿಚಾರ ಮಾಡಿರಿ, ನಾ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಒಳಗೆ. ಸೊ 4000 ತಾಸು ಓಡ್ಬೇಕಂದ್ರೆ ನಾ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು? ಸೊ ನಾನು ನಿಮಗೆ ಟಾಪಿಕ್ ಹೇಳ್ಕೊಡ್ತೀನಿ, ಬರ್ರಿ. ಸೊ ಒಂದನೇದ್ದು, ನೀವೇನು ವಿಡಿಯೋ ಮಾಡ್ತಿರ್ತೀರಲ್ರಿ, ಅದು ಜಾಸ್ತಿ ಜನಕ್ಕೆ ಅನುಕೂಲ ಆಗ್ಬೇಕು. ಮತ್ತು ಏನು ಮಾಡ್ಬೇಕು, ಅವರು ಜಾಸ್ತಿ ಜನನ ಏನು ಮಾಡ್ಬೇಕು, ಅದನ್ನು ಸರ್ಚ್ ಮಾಡ್ಬೇಕು, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೇಕು. ನೋಡಿರಿ, ನಾನೀಗ ಹೇಳುವಂಗನ ಸೊ ಒಂದು ವಿಡಿಯೋ ಅಂದರೆ ಅಡುಗೆ ಮಾಡೋದು. ಸೊ ನೋಡಿರಿ, ಇವಾಗ ಆಲ್ಮೋಸ್ಟ್ ಜನ ನೀವು ಯಾವುದೇ ಮೂಡಲ್ಲಿದ್ರೂ ಅಡುಗೆ ಮಾಡೋ ವಿಡಿಯೋನ ನೋಡಿರ್ತಾರೆ. ಸೊ ಅದನ್ನು ಒಳಮಳ ಮಾಡೋದು, ಅದನ್ನು ಒಳಮಳ ನೋಡೋದು. ಸೊ ಅಡುಗೆ ಮಾಡ್ಬೇಕಾದ್ರೆ ಜಾಸ್ತಿ ವ್ಯೂಸ್ ಬರ್ತಾವೆ ಅಂತಂದು ನನ್ನ ಅಭಿಪ್ರಾಯ. ಮತ್ತು ಅದಾದ ನಂತರ ನೋಡಿರಿ, ಯಾವುದೋ ಒಂದು ದೇವಸ್ಥಾನದ ಬಗ್ಗೆ ನೀವೇನು ಮಾಡಿರಿ, ಜಸ್ಟ್ ನೀವೇನಿಲ್ಲ, ನಿಮ್ಮ ಆಜುಬಾಜುನೇ ಇರುವಂಥ ಊರು ಅಥವಾ ನಿಮ್ಮೂರಲ್ಲೇ ಅಥವಾ ನೀವು ಯಾವಾಗಾದರೂ ಬೇರೆ ಕಡೆ ಹೋದರೆ ಅಲ್ಲಿರುವಂಥ ವೈಶಿಷ್ಟ್ಯತೆಯನ್ನು ತಿಳ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಅದರ ಬಗ್ಗೆ ಯಾವುದೋ ಒಂದು ಊರಿನ ಬಗ್ಗೆ ಇತಿಹಾಸ ಇದ್ದರೆ ಅದನ್ನು ಈ ಥರ ಏನು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ. ಅದಾದ ನಂತರ ನೋಡಿರಿ, ನೆಕ್ಸ್ಟ್ ಟ್ರೆಂಡ್ ಆಗಿರ್ತಾವೆ ಟಾಪಿಕ್. ಸೊ ಇವಾಗ ಟ್ರೆಂಡ್ ಇರೋದೇನೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಒಳಗೆ ಏನೇನಾಯಿತು, ಬಿಗ್ ಬಾಸಿನ ಬಗ್ಗೆ ಜನ ಏನಂತಾರೆ, ಎಲ್ಲರ ಅಭಿಪ್ರಾಯನ ತಿಳ್ಕೊಂಡು, ಹಾಗೆ ಬಿಗ್ ಬಾಸ್ ಒಳಗೆ ಏನೇನು ನಡಿತೈತಿ ಅನ್ನೋದನ್ನು ನೀವು ಅಪ್ಲೋಡ್ ಮಾಡ್ತಿರ್ಬೇಕು ರೀ. ಅದಾದ ನಂತರ ಮತ್ತೊಂದು ಟಾಪಿಕ್ ಹೇಳ್ಬೇಕಂದ್ರೆ, ನೋಡಿರಿ, ಇವಾಗ ಜೀರೋಲಿದ್ದ ಅಂದರೆ ನಿಮ್ಮದು ₹1 ಇನ್ವೆಸ್ಟ್ ಆಗಲಾರ್ದೆ, ₹1 ಕೂಡ ನಷ್ಟವಾಗಲಾರ್ದೆ 4000 ತಾಸು ನಿಮ್ಮ ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೋಡಿರಿ, ನೀವು ಈಗ ಜನರು ನೋಡಿರ್ತೀರಿ, ಬೇರೆಯವ್ರು ಮಾಡುವಂಥ ವ್ಲಾಗ್ ನೋಡಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿರ್ತೀರಿ. ನೋಡಿರಿ, ನೀವು ಮುಂಚೆಲಿದ್ದ ಸಂಜೆ ಮಟ್ಟ ಅಂದ್ರೆ ನೀವು ಬರೀ ಕ್ಯಾಮ್ರಾ ಇಟ್ಕೊಂಡ್ರೆ ಮೊಬೈಲ್ನ ನನಗೆ ಗೊತ್ತಿರೋ ಪ್ರಕಾರ ಹಲವಾರು ಜನ ಮಿನಿಮಮ್ ಅಂದರೆ 4 ತಾಸು ಯೂಸ್ ಮಾಡ್ತಾರೆ. ಸೊ 4 ತಾಸಲ್ಲಿ ನೀವು ಎಲ್ಲಿಗೆ ಹೋಗಿದ್ದೀರಾ, ಏನೇನಿಲ್ಲ ಅನ್ನೋದನ್ನು ನೀವು ಡೈಲಿ ರೊಟೀನ್ ಅಪ್ಲೋಡ್ ಮಾಡ್ತಾಯಿರಿ. ಯಾವುದೇ ಈಗ ಬೇರೆಯವ್ರ ಸಾಂಗ್ ತೊಗೊಂಡು ಅದನ್ನು ಹಾಕಿ ವಿಡಿಯೋ ಮಾಡೋಕ್ಕಿಂತ ಈ ಥರ ಮಾಡಿ ಅಪ್ಲೋಡ್ ಮಾಡಿರಿ. ಅವಾಗ ಏನಾಗುತ್ತೆ ರೀ, ನೀವು ದಿನ ಹಾಕ್ಕೊತ ಬಂದ್ರೆ 15 ದಿನದೊಳಗೆ ಏನಾಗುತ್ತೆ, ನಿಮ್ಮದು ಇವತ್ತು 1 ವ್ಯೂಸ್ ಇದ್ದಿದ್ದು ಮುಂದೆ ನೆಕ್ಸ್ಟ್ 10 ವ್ಯೂಸ್ ಆಗುತ್ತೆ, 10 ವ್ಯೂಸ್ ಇದ್ದು 100 ವ್ಯೂಸ್ಲಿದ್ದು ಏನಾಗುತ್ತೆ, ಜಾಸ್ತಿ ಜನ ನೋಡ್ಕೊತ ಬರ್ತಾರೆ. ನೀವು ನನಗೆ ಗೊತ್ತಿರೋ ಪ್ರಕಾರ 70 ವಿಡಿಯೋ ಅಂದರೆ 70 ವಿಡಿಯೋ ಆಗೋದ್ರೊಳಗೆ ಏನಾಗುತ್ತೆ, ನಿಮ್ಮದು 4000 ತಾಸು ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಬರುತ್ತೆ. ಸೊ 4000 ತಾಸು ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಯ್ತು ನಂದು. ಮತ್ತು ಏನು ಮಾಡಬೇಕು? ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಒಂದು ಶೇರ್ ಮಾಡಿರಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣಂತ್ರಿ, ಬಾಯ್ ರೀ.